ಎಸ್ ಪ್ರೀತಂ ಗೌಡ ಅವರ ಆಪ್ತ ಲಿಖಿತ್ ಹಾಗೆ ಚೇತನ್ ಎಸ್ಐಟಿ ವಶದಲ್ಲಿರುವಂತದ್ದು ಅಶ್ಲೀಲ ವಿಡಿಯೋ ಹರಿಬಿಟ್ಟ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಹಾಸನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಲಿಖಿತ್ ವಿರುದ್ಧ ಪೆನ್ ಡ್ರೈವ್ ಇಟ್ಕೊಂಡಿದ್ದಂತ ಆರೋಪ ಕೇಳಿ ಬಂದಿದೆ. ಪ್ರೀತಂ ಗೌಡ ಜೊತೆ ಹಲವು ವರ್ಷಗಳಿಂದ ಲಿಖಿತ್ ಹಾಗೆ ಚೇತನ್ ಇಬ್ರು ಕೂಡ ಇದ್ರು. ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಹಿಂದೆ ಯಾರ್ಯಾರು ಇದ್ದಾರೆ ಎನ್ನುವ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ಗೆ ಈಗ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಶಾಸಕ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಆಪ್ತರಾದಂತಹ ಲಿಖಿತ್ ಚೇತನ್ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಮತ್ತೊಂದು ಕಡೆ ಪ್ರೀತಂ ಗೌಡರ ಆಪ್ತರು ಅಂತ ಕೇಳ್ಪಟ್ಟಿರುವಂತಹ ಹೆಸರೀಗ ಪ್ರೀತಂ ಗೌಡ ಅವರು ಕೂಡ ತಗ್ಲಾಕೊಂಡ ರೀತಿ ಆಗಿದೆ. ಇಲ್ಲಿ ಅವರ ಆಪ್ತರು ಅಂತಂದ್ರೆ ಅವರ ಬುಡಕ್ಕೂ ಕೂಡ ಬರಬಹುದು ವಿಚಾರಣೆಯ ಸಂದರ್ಭದಲ್ಲೂ. ಅಶ್ಲೀಲ ವಿಡಿಯೋ ಹರಿಬಿಟ್ಟಂತ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿರುವಂತದ್ದು ಸೈಬರ್ ಕ್ರೈಮ್ ಠಾಣೆಯಲ್ಲಿ. ಇವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಪೆನ್ ಡ್ರೈವ್ ಅನ್ನ ಇಟ್ಟುಕೊಂಡಿದ್ದಂತ ಆರೋಪ ಕೇಳಿ ಬಂದಿದೆ ಪ್ರೀತಂ ಅವರ ಆಪ್ತ ಲಿಖಿತ್ ಮೇಲೆ. ಪ್ರೀತಂ ಗೌಡ ಜೊತೆ ಹಲವು ವರ್ಷಗಳಿಂದ ಇದ್ದಂತಹ ಲಿಖಿತ್ ಚೇತನ್ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಪ್ರಜ್ವಲ್ ಅವರು ಒಂದು ಕಡೆ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ, ವಿಚಾರಣೆ ಸಾಗ್ತಾ ಇದೆ, ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದು ಯಾರು ಪೆನ್ ಡ್ರೈವ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ, ಅಶ್ಲೀಲ ವಿಡಿಯೋಗಳನ್ನ ಹರಿಬಿಡಲಾಗಿದೆಯೋ ಎಲ್ಲಾ ವಿಚಾರಗಳನ್ನ ಕೂಡ ಹಂತ ಹಂತವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಹಾಸನದಲ್ಲಿ ಶಾಸಕರಾಗಿದ್ದಂಥ ಪ್ರೀತಂ ಗೌಡ ಈಗ ಮಾಜಿ ಶಾಸಕರು ಬಿಜೆಪಿಯ ಇವರ ಜೊತೆಗಿದ್ದಂತಹ ಕೆಲ ಆಪ್ತರು ಲಿಖಿತ್ ಹಾಗೆ ಚೇತನ್ ಎನ್ನುವ ಇಬ್ಬರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರೀತಂ ಗೌಡ ಅವರ ಆಪ್ತ ಲಿಖಿತ್ ಹಾಗೆ ಚೇತನ್ ಎಸ್ಐಟಿ ವಶದಲ್ಲಿರುವಂತದ್ದು ಅಶ್ಲೀಲ ವಿಡಿಯೋ ಹರಿಬಿಟ್ಟ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಹಾಸನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಲಿಖಿತ್ ವಿರುದ್ಧ ಪೆನ್ ಡ್ರೈವ್ ಇಟ್ಕೊಂಡಿದ್ದಂತ ಆರೋಪ ಕೇಳಿ ಬಂದಿದೆ. ಪ್ರೀತಂ ಗೌಡ ಜೊತೆ ಹಲವು ವರ್ಷಗಳಿಂದ ಲಿಖಿತ್ ಹಾಗೆ ಚೇತನ್ ಇಬ್ರು ಕೂಡ ಇದ್ರು. ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಹಿಂದೆ ಯಾರ್ಯಾರು ಇದ್ದಾರೆ ಎನ್ನುವ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ಗೆ ಈಗ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಶಾಸಕ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಆಪ್ತರಾದಂತಹ ಲಿಖಿತ್ ಚೇತನ್ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಮತ್ತೊಂದು ಕಡೆ ಪ್ರೀತಂ ಗೌಡರ ಆಪ್ತರು ಅಂತ ಕೇಳ್ಪಟ್ಟಿರುವಂತಹ ಹೆಸರೀಗ ಪ್ರೀತಂ ಗೌಡ ಅವರು ಕೂಡ ತಗ್ಲಾಕೊಂಡ ರೀತಿ ಆಗಿದೆ. ಇಲ್ಲಿ ಅವರ ಆಪ್ತರು ಅಂತಂದ್ರೆ ಅವರ ಬುಡಕ್ಕೂ ಕೂಡ ಬರಬಹುದು ವಿಚಾರಣೆಯ ಸಂದರ್ಭದಲ್ಲೂ. ಅಶ್ಲೀಲ ವಿಡಿಯೋ ಹರಿಬಿಟ್ಟಂತ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿರುವಂತದ್ದು ಸೈಬರ್ ಕ್ರೈಮ್ ಠಾಣೆಯಲ್ಲಿ. ಇವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಪೆನ್ ಡ್ರೈವ್ ಅನ್ನ ಇಟ್ಟುಕೊಂಡಿದ್ದಂತ ಆರೋಪ ಕೇಳಿ ಬಂದಿದೆ ಪ್ರೀತಂ ಮೇಲೆ. ಪ್ರೀತಂ ಅವರ ಆಪ್ತ ಲಿಖಿತ್ ಮೇಲೆ ಪ್ರೀತಂ ಗೌಡ ಜೊತೆ ಹಲವು ವರ್ಷಗಳಿಂದ ಇದ್ದಂತಹ ಲಿಖಿತ್ ಚೇತನ್ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಪ್ರಜ್ವಲ್ ಅವರು ಒಂದು ಕಡೆ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ, ವಿಚಾರಣೆ ಸಾಗ್ತಾ ಇದೆ, ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದು ಯಾರು ಪೆನ್ ಡ್ರೈವ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ, ಅಶ್ಲೀಲ ವಿಡಿಯೋಗಳನ್ನ ಹರಿಬಿಡಲಾಗಿದೆಯೋ ಎಲ್ಲಾ ವಿಚಾರಗಳನ್ನ ಕೂಡ ಹಂತ ಹಂತವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಹಾಸನದಲ್ಲಿ ಶಾಸಕರಾಗಿದ್ದಂಥ ಪ್ರೀತಂ ಗೌಡ ಈಗ ಮಾಜಿ ಶಾಸಕರು ಬಿಜೆಪಿಯ ಇವರ ಜೊತೆಗಿದ್ದಂತಹ ಕೆಲ ಆಪ್ತರು ಲಿಖಿತ್ ಹಾಗೆ ಚೇತನ್ ಎನ್ನುವ ಇಬ್ಬರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಲಿಖಿತ್ ಎನ್ನುವಾತ ಪೆನ್ ಡ್ರೈವ್ ಅನ್ನ ಆತನ ಬಳಿ ಇಟ್ಕೊಂಡಿದ್ದ. ಇದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯ ವೇಳೆ ತಿಳಿದು ಬಂದಿದೆ. ಇದಾದ ನಂತರವಾಗಿ ಈ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ನೀವು ಫೋಟೋದಲ್ಲಿ ಗಮನಿಸಬಹುದು ಆ ಇಬ್ಬರು ಆರೋಪಿಗಳನ್ನ. ಸದ್ಯದ ಮಟ್ಟಿಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗ ಹೇಗ್ ಬಂತು ಪೆನ್ ಡ್ರೈವ್, ವಿಡಿಯೋಗಳು ಹೇಗ್ ಸಿಕ್ತು, ಯಾರು ನಿಮಗೆ ಈ ವಿಡಿಯೋಗಳನ್ನ ಕೊಟ್ರು, ಪೆನ್ ಡ್ರೈವ್ಗಳನ್ನ ಕೊಟ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೆಸಲಾಗುತ್ತೆ. ವಿಚಾರಣೆ ನಡೆಸಿ ತದನಂತರವಾಗಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ.